ಫ್ರೆಂಡ್ಸ್, ಈ ಮಾಡರ್ನ್ ದುನಿಯಾದಲ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್, ಕಾಲ್ಸ್ ಎಲ್ಲವೂ ಇದ್ರೂ ಕೆಲವರ ಲವ್ ಇನ್ಕಂಪ್ಲೀಟ್ ಆಗಿ ಉಳಿಯುತ್ತೆ. ನಾನು ಹೇಳ್ತಾ ಇರೋ ಸಿಚುವೇಶನ್ನಲ್ಲಿ ಇಬ್ಬರು ಒಬ್ಬರನ್ನೊಬ್ರು ಡೀಪ್ಲಿ ಲವ್ ಮಾಡ್ತಾರೆ, ಆದರೆ ಒಟ್ಟಿಗಿರೋದಿಲ್ಲ. ನೋ ಮ್ಯಾರೇಜ್, ನೋ ರಿಲೇಷನ್ಶಿಪ್ ಟ್ಯಾಗ್, ಆದರೂ ಅವರ ಕನೆಕ್ಷನ್ ಬ್ರೇಕ್ ಆಗೋದಿಲ್ಲ. ಈಗ ಇಮ್ಯಾಜಿನ್ ಮಾಡಿ, ಇದ್ದೇ ಸ್ಟೋರಿ ಸಾವಿರಾರು ವರ್ಷಗಳ ಹಿಂದೆ ಆಲ್ರೆಡಿ ನಡೆದಿದೆ ಅಂತ, ಮತ್ತು ಅದು ಇವತ್ತು ಜನರ ಹಾರ್ಟ್ನಲ್ಲೇ ಅಲೈವ್ ಇದೆ. ಅದೇ ರಾಧಾ ಕೃಷ್ಣ ಲವ್ ಸ್ಟೋರಿ. ಆದರೆ ಒಂದೇ ಪ್ರಶ್ನೆ, ಲವ್ ಇದ್ರೂ ಯಾಕೆ ಅವರಿಬ್ರು ಒಟ್ಟಿಗೆ ಇರಲಿಲ್ಲ ಅಂತ. ಇವತ್ತಿನ ಜನ್ರೇಷನ್ನಲ್ಲಿ ಲವ್ ಅಂದರೆ ಮೋಸ್ಟ್ಲಿ ರಿಲೇಷನ್ಶಿಪ್ ಸ್ಟೇಟಸ್. ಇನ್ ಅ ರಿಲೇಷನ್ಶಿಪ್, ಮ್ಯಾರಿಡ್, ಟುಗೆದರ್ ಫಾರ್ ಎವರ್. ಆದರೆ ಇಮ್ಯಾಜಿನ್ ಮಾಡಿ, ಒಂದು ಲವ್ ಸ್ಟೋರಿಯಲ್ಲಿ ಕಮಿಟ್ಮೆಂಟ್ ಇದೆ, ಕನೆಕ್ಷನ್ ಇದೆ, ಆದರೆ ಟುಗೆದರ್ನೆಸ್ ಇಲ್ಲ. ಇದು ಕನ್ಫ್ಯೂಸಿಂಗ್ ಅನ್ನಿಸ್ಬೋದು, ಆದರೆ ಇದೇ ರಾಧಾ ಕೃಷ್ಣ ಸ್ಟೋರಿ. ರಾಧಾ ಮತ್ತು ಲಾರ್ಡ್ ಕೃಷ್ಣ ಅವರ ಬಾಂಡ್ ನಾರ್ಮಲ್ ಲವ್ ಸ್ಟೋರಿ ಅಲ್ಲ, ಇದು ಡೀಪರ್, ಇದು ಎಮೋಷನಲ್ ಮಾತ್ರ ಅಲ್ಲ, ಇದು ಸ್ಪಿರಿಚುವಲ್. ಮತ್ತು ಇವತ್ತು ನಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗೋದು ಇಲ್ಲಿ. ಯಾಕಂದರೆ ಹಲವರು ಲವ್ ಮಾಡ್ತಾರೆ, ಬಟ್ ಸರ್ಕಮ್ಟೆನ್ಸಸ್ ಅಲೌ ಮಾಡೋದಿಲ್ಲ. ಇದ್ದೇ ಪ್ರಶ್ನೆ, ಲವ್ ಇದ್ರೂ ಯಾಕೆ ಟುಗೆದರ್ ಆಗೋದಿಲ್ಲ. ಕೃಷ್ಣ ಡಿವೈನ್, ಸ್ಮಾರ್ಟ್, ಚಾರ್ಮಿಂಗ್, ಎಲ್ಲವನ್ನು ಅಟ್ರಾಕ್ಟ್ ಮಾಡೋ ಪರ್ಸ್ನಾಲಿಟಿ. ವೃಂದಾವನದಲ್ಲಿ ಗ್ರೋಯಿಂಗ್ ಆಗ್ತಾನೆ, ಫ್ಲೂಟ್ ಊದ್ತಾನೆ, ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾನೆ. ಆದರೆ ಆ ಕ್ರೌಡ್ನಲ್ಲಿ ಒಂದು ಸೋಲ್ ಇರುತ್ತೆ, ರಾಧಾ. ಅವಳು ಸಾಮಾನ್ಯ ಗೋಪಿಕಾ ಅಂತ ಕಾಣ್ಬೋದು, ಬಟ್ ಇಂಟರ್ನಲಿ ಶಿ ಈಸ್ ಸಮಥಿಂಗ್ ಎಲ್ಸ್. ಡೀಪ್ ಕನೆಕ್ಷನ್ ಫೀಲ್ ಮಾಡೋ ಸೋಲ್. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಮಹಾಭಾರತದಲ್ಲಿ ರಾಧಾ ಮೆನ್ಷನ್ ಆಗೋದಿಲ್ಲ. ಇಮ್ಯಾಜಿನ್ ಮಾಡಿ, ಬಿಗ್ಗೆಸ್ಟ್ ಎಪಿಕ್ನಲ್ಲಿ ಮೆನ್ಷನ್ ಇಲ್ಲ, ಆದರೂ ಇವತ್ತು ನಾವು ರಾಧಾ ಕೃಷ್ಣ ಅಂತ ಹೇಳ್ತೀವಿ. ಇದು ಹೇಗೆ ಪಾಸಿಬಲ್? ನಂತರ ಭಕ್ತಿ ಮೂಮೆಂಟ್ ಟೈಮಲ್ಲಿ ರಾಧಾ ಇಂಪಾರ್ಟೆಂಟ್ ಸ್ಲೋಲಿ ಇನ್ಕ್ರೀಸ್ ಆಯಿತು. ವಿಶೇಷವಾಗಿ ಗೌಡಿಯಾ ಟ್ರೆಡಿಷ್ನಲಲ್ಲಿ ರಾಧಾನ್ನು ಕೃಷ್ಣನ ಎನರ್ಜಿ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಅವರು ಸಪ್ರೇಟ್ ಅಲ್ಲ. ವೃಂದಾವನ, ಗ್ರೀನ್ ಫೀಲ್ಡ್ಸ್, ಕಾಮ್ ಅಟ್ಮಾಸ್ಫಿಯರ್, ಫ್ಲೂಟ್ ಸೌಂಡ್. ಮತ್ತು ಒಂದು ಡೇ ಕೃಷ್ಣ ಫ್ಲೂಟ್ ಊದ್ತಾನೆ. ಆ ಸೌಂಡ್ ಕೇಳಿದ ಕೂಡಲೇ ರಾಧಾ ಸ್ಟಾಪ್ ಆಗ್ತಾಳೆ. ಇದು ನಾರ್ಮಲ್ ಅಟ್ರಾಕ್ಷನ್ ಅಲ್ಲ, ಇದು ಇನ್ಸ್ಟಂಟ್ ಕನೆಕ್ಷನ್. ಇಮ್ಯಾಜಿನ್ ಮಾಡಿ, ನೀವು ಯಾರನ್ನಾದರೂ ಫಸ್ಟ್ ಟೈಮ್ ನೋಡಿದಾಗ ಫೀಲ್ ಆಗೋ ಆ ಸ್ಟ್ರೇಂಜ್ ಕನೆಕ್ಷನ್, ಅದೇ ಇಲ್ಲಿ. ಅವನು ಮಾತಾಡ್ತಾನೆ, ಮೀಟ್ ಆಗ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ಡ್ಯಾನ್ಸ್, ಮ್ಯೂಸಿಕ್, ಹ್ಯಾಪಿನೆಸ್, ಎವ್ರಿಥಿಂಗ್ ಫೀಲ್ ಪರ್ಫೆಕ್ಟ್. ಬಟ್ ಲೈಫ್ ಯಾವತ್ತೂ ಪರ್ಫೆಕ್ಟ್ ಆಗೋದಿಲ್ಲ. ಸ್ಲೋಲಿ ಡೆಸ್ಟಿನಿ ಇಂಟರ್ಫಿಯರ್ ಆಗುತ್ತೆ. ಕೃಷ್ಣಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಮಥುರಾಗೆ ಹೋಗಬೇಕು, ಎವಿಲ್ ಡಿಸ್ಟ್ರಾಯ್ ಮಾಡಬೇಕು ಮತ್ತು ಧರ್ಮನ ಕಾಪಾಡಬೇಕು. ಇಲ್ಲಿ ಸ್ಟೋರಿ ಟರ್ನ್ ಆಗುತ್ತೆ. ಕೃಷ್ಣ ಹೋಗ್ತಾರೆ, ರಾಧಾ ವೃಂದಾವನದಲ್ಲಿ ಒಬ್ಬಳೇ ಉಳಿದ್ಬಿಡ್ತಾಳೆ. ಈಗ ನೀವು ಯೋಚನೆ ಮಾಡಿ, ಇವತ್ತಿನ ಸಿಚುವೇಶನಲ್ಲಿ ಒಬ್ಬ ತನ್ನ ಪ್ರೇಯಸಿಯಿಂದ ದೂರ ಹೋಗ್ತಾನೆ, ಆದರೆ ಅವನಿಗೆ ಕಾಲ್ ಮೆಸೇಜ್ ಮಾಡೋ ಅವಕಾಶ ಇದ್ದರೂ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಆದರೆ ಇಲ್ಲಿ ಈವನ್ ದ್ಯಾಟ್ ಕಮ್ಯುನಿಕೇಷನ್ ಕೂಡ ಇಲ್ಲ, ಫುಲ್ ಸೈಲೆನ್ಸ್. ಇದೇ ಲವ್ನ ಟೆಸ್ಟ್. ಇಲ್ಲಿಂದ ಸ್ಟೋರಿ ಡೀಪ್ ಆಗುತ್ತೆ. ಕೃಷ್ಣ ಯಾಕೆ ರಾಧೆ ಜೊತೆ ಹೋಗಲಿಲ್ಲ, ರಾಧೆ ಯಾಕೆ ಕೃಷ್ಣನ ಫಾಲೋ ಮಾಡಲಿಲ್ಲ? ಸಿಂಪಲ್ ಆನ್ಸರ್ ಇರಬೇಕಾಗಿತ್ತು, ಬಟ್ ಇಲ್ಲ. ಇದು ಇಂಟೆನ್ಷನಲ್ ಅನಿಸುತ್ತೆ. ಯಾಕಂದರೆ ಅವ್ರ ಲವ್ ಫಿಸಿಕಲ್ ಆಗಿರಲಿಲ್ಲ, ಅದು ಪ್ರೆಸೆನ್ಸ್ ಮೇಲೆ ಡಿಪೆಂಡ್ ಆಗಿರಲಿಲ್ಲ. ಇಮ್ಯಾಜಿನ್ ಮಾಡಿ, ಇವತ್ತು ಹಲವರು ರಿಲೇಷನ್ಶಿಪ್ನಲ್ಲಿ ಇದ್ದರೂ ಡಿಸ್ಕನೆಕ್ಟ್ ಫೀಲ್ ಮಾಡ್ತಾರೆ, ಬಟ್ ಇಲ್ಲಿ ಸಪ್ರೇಷನ್ ಇದ್ದರೂ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಶಾಕಿಂಗ್ ಪಾಯಿಂಟ್, ರಾಧಾ ಹೆಸರು ಮಹಾಭಾರತದಲ್ಲಿ ಇಲ್ಲ, ಆದರೂ ರಾಧಾ ನೇಮ್ ಫಸ್ಟ್ ಯಾಕೆ ಬರುತ್ತೆ? ಸ್ಕಾಲರ್ಸ್ಗೂ ಇದು ದೊಡ್ಡ ಮಿಸ್ಟ್ರಿ. ಇಲ್ಲಿ ಒಂದು ಡೀಪ್ ಕಾನ್ಸೆಪ್ಟ್ ಬರುತ್ತೆ, ಎನರ್ಜಿ, ಹ್ಯಾಪಿನೆಸ್, ಲವ್, ಬ್ಲಿಸ್. ಆದರೆ ರಾಧಾ ಮತ್ತು ಕೃಷ್ಣ ಎರಡು ಬಾಡಿ ಇದ್ದರೂ ಒಂದೇ ಸೋಲ್. ಈಗ ಇಮ್ಯಾಜಿನ್ ಮಾಡಿ, ನೀವು ನಿಮ್ಮ ಓನ್ ಸೋಲ್ನಿಂದ ಬೇರೆ ಆಗ್ತೀರಾ? ಇಂಪಾಸಿಬಲ್. ಇದೇ ರೀಸನ್ ಅವರ ಲವ್ ಬ್ರೇಕ್ ಆಗೋದು ಇಲ್ಲ, ಈವನ್ ಸಪ್ರೇಷನ್ ಇತ್ತು. ಮೊದಲನೇ ಥಿಯರಿ, ರಾಧಾ ಡಿವೋಷನ್ ರಿಪ್ರೆಸೆಂಟ್ ಮಾಡ್ತಾಳೆ, ಕೃಷ್ಣ ಡಿವೈನ್. ಡಿವೋಷನ್ ಮತ್ತು ಗಾಡ್ ಯಾವತ್ತೂ ಸಪ್ರೇಟ್ ಆಗೋದಿಲ್ಲ. ಎರಡನೇ ಥಿಯರಿ, ರಾಧಾ ಇಸ್ ಈಕ್ವಲ್ ಟು ಸೋಲ್, ಕೃಷ್ಣ ಇಸ್ ಈಕ್ವಲ್ ಟು ಸುಪ್ರೀಂ ಸೋಲ್. ಸೋಲ್ ಯಾವತ್ತೂ ಕನೆಕ್ಟ್ ಆಗಿರುತ್ತೆ, ಡಿಸ್ಟೆನ್ಸ್ ಮ್ಯಾಟ್ರ್ ಆಗೋದೇ ಇಲ್ಲ. ಮೂರನೇ ಥಿಯರಿ, ಲವ್ ಹೈಯೆಸ್ಟ್ ಲೆವೆಲ್ನಲ್ಲಿ ಪ್ರೆಸೆನ್ಸ್ ಬೇಕಾಗೋದಿಲ್ಲ, ಕನೆಕ್ಷನ್ ಸಾಕು. ಇವತ್ತು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಗಳಿಗೂ ಇದು ರಿಲೇಟ್ ಆಗುತ್ತೆ. ಈಗ ನೀವು ಯೋಚನೆ ಮಾಡಿ, ಇವತ್ತಿನ ವರ್ಲ್ಡ್ನಲ್ಲಿ ಲವ್ ಮೋಸ್ಟ್ಲಿ ಪೊಸೆಸಿವ್ನೆಸ್ ಆಗಿದೆ, ನಂದು ನಿಂದು. ಆದರೆ ರಾಧಾ ಕೃಷ್ಣ ಸ್ಟೋರಿ ಹೇಳೋದು ಬೇರೆ.
ಲವ್ ಅಂದರೆ ಓನರ್ಶಿಪ್ ಅಲ್ಲ, ಕನೆಕ್ಷನ್. ಅವ್ರು ಮ್ಯಾರಿ ಆಗಲಿಲ್ಲ, ಒಟ್ಟಿಗಿರಲಿಲ್ಲ, ಆದರೂ ಅವ್ರ ಲವ್ ಹಿಸ್ಟ್ರಿನಲ್ಲಿ ಸ್ಟ್ರಾಂಗೆಸ್ಟ್ ಆಗಿ ಉಳಿತು. ಯಾಕಂದರೆ ಅದು ಫಿಸಿಕಲ್ ಅಲ್ಲ, ಅದು ಆಟ್ಮಿಕ್ ಪ್ರೇಮ, ಸೋಲ್ ಲೆವೆಲ್ ಕನೆಕ್ಷನ್. ಮತ್ತು ಬಹುಶಃ ಇದೇ ರೀಸನ್ ಇವತ್ತು ಕೂಡ ನಾವು ರಾಧಾ ಕೃಷ್ಣ ಅಂತ ಹೇಳ್ತೀವಿ. ಕೃಷ್ಣಕ್ಕಿಂತ ಮೊದಲು ರಾಧಾ ಹೆಸರು, ಯಾಕಂದರೆ ಲವ್ನಲ್ಲಿ ಈಗೋ ಇಲ್ಲ, ಫಸ್ಟ್ ಆ್ಯಂಡ್ ಸೆಕೆಂಡ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಫೈನಲಿ ಒಂದು ಕ್ವಶನ್ ಉಳಿಯುತ್ತೆ, ನಿಜವಾದ ಲವ್ ಅಂದರೆ ಒಟ್ಟಿಗಿರೋದಾ ಅಥವಾ ಒಬ್ಬರೊಳಗೆ ಮತ್ತೊಬ್ಬರು ಬದುಕೋದಾ? ಮತ್ತು ಆನ್ಸರ್ ಮೇ ಬಿ ನೀವು ಈಗಾಗಲೇ ಫೀಲ್ ಮಾಡ್ತಿರ್ತೀರಾ.